ನಮಸ್ಕಾರ ಸ್ನೇಹಿತರೆ, ಇಂದಿನ ಸದ್ವಿಚಾರ ಎಸ್ ಐ ಆಮ್ ರೆಡಿ. ಝೆನ್ ಗುರು ಒಬ್ರು ಧ್ಯಾನದಲ್ಲಿ ಕೂತಿರ್ತಕ್ಕಂತಹ ಸಂದರ್ಭದಲ್ಲಿ ಆಗಾಗ ಹೇಳ್ತಾ ಇರ್ತಾರೆ, ಅವರ ಹೆಸರನ್ನು ಅವರೇ ಕರ್ಕೊಂಡು ಭೋಗ್ಚು ಅಂತ ಜೋರಾಗಿ ಕೂಗ್ತಾರೆ. ಎಸ್ ಸರ್ ಐ ಆಮ್ ರೆಡಿ ಅಂತ ಹೇಳ್ತಾ ಇರ್ತಾರೆ. ಶಿಷ್ಯಂದರಿಗೆಲ್ಲ ಆಶ್ಚರ್ಯ, ಏನಪ್ಪಾ ಇದು, ಅವ್ರ ಹೆಸರನ್ನು ಅವರೇ ಕೂಗ್ತಾರೆ, ಎಸ್ ಸರ್ ಐ ಆಮ್ ರೆಡಿ ಅಂತ ಹೇಳ್ತಾರೆ, ಏನಿರಬಹುದು ಇದರ ಮರ್ಮ ಅಂತ ಗುರುಗಳನ್ನ ಕೇಳಿದಾಗ ಆ ಝೆನ್ ಗುರುಗಳು ಹೇಳ್ತಾರೆ, ಧ್ಯಾನ ಮಾಡುವಾಗ ಏಕಾಗ್ರತೆಯಲ್ಲಿ ಇರುವಾಗ ಒಂದಷ್ಟು ವಿಷಯಗಳು ನಮ್ಮ ತಲೆಗೆ ಬರ್ತದೆ. ಆ ವಿಷಯಗಳಿಂದ ವಿಚಲಿತರಾಗಬಾರದು ಅಂತ ಹೇಳಿ ಈ ಒಂದು ಪ್ರಾಕ್ಟೀಸ್ ಅನ್ನ ಇಟ್ಕೊಂಡಿದ್ದೇನೆ. ನಮಗೆ ಹೊರಗಡೆಯವರು ಬೇರೆ ಬೇರೆ ಹೆಸರುಗಳಿಂದ ನಮ್ಮನ್ನ ಕರೆಯೋದು ಗೊತ್ತಿದೆ. ನಮ್ಮ ಹೆಸರನ್ನ ನಾವೇ ಕರ್ಕೊಂಡಾಗ ನಮಗೆ ಕನ್ಫರ್ಮೇಶನ್ ಆಗ್ತದೆ, ಏನಂತ, ಪ್ರೆಸೆನ್ಸ್ ಆಫ್ ಮೈಂಡ್ ಸರಿ ಉಂಟೋ ಇಲ್ಲವೋ ಅಂತ. ಸ್ನೇಹಿತರೆ, ಪ್ರಯತ್ನ ಮಾಡಿ ನೋಡಿ. ಬೇರೆ ಎಲ್ಲರೂ ನಿಮ್ಮ ಹೆಸರನ್ನ ಕರೆದಿರೋದು ನಿಮಗೆ ಗೊತ್ತಿದೆ. ನಿಮ್ಮ ತಲೆ ಆ ಕಡೆ ಈ ಕಡೆ ಹೋದಾಗ, ಐ ಮೀನ್ ಸ್ವಲ್ಪ ನಿಮ್ಗೆ ಇನ್ನೂ ಕಾನ್ಸಂಟ್ರೇಷನ್ ಬೇಕಿರುವಾಗ ನಿಮ್ಮ ಹೆಸರನ್ನ ನೀವೇ ಕರ್ಕೊಳ್ಳಿ. ಇಲ್ಲಿದ್ದೀಯಾ ಅಂತ ಕೇಳ್ಕೊಳ್ಳಿ. ಒಂದು ಸಣ್ಣ ಪಾಸ್ ತಗೊಂಡು, ಓಕೆ ನಾನು ಇಲ್ಲಿದ್ದೇನೆ ಅಂತ ಕನ್ಫರ್ಮ್ ಮಾಡಿಕೊಂಡು ಆ ಪ್ರೆಸೆನ್ಸ್ ಆಫ್ ಮೈಂಡ್ ಇಂದ ಕೆಲಸಕ್ಕೆ ಮುನ್ನುಗ್ಗಿ ನೋಡಿ ಎಷ್ಟು ಡಿಫ್ರೆನ್ಸ್ ಆಗ್ತದೆ ಜೀವನದಲ್ಲಿ ಅಂತ. ನಾಳೆ ಭೇಟಿಯಾಗೋಣ.